ವ್ಲಾಗಲ್ಲಿ ನಮ್ಮ ಊರ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಮ್ಮ ಮನೆಗೆಲ್ಲ ರಿಲೇಟಿವ್ಸು ಆಲ್ರೆಡಿ ಬಂದಿದ್ದರು. ಆ್ಯಂಡ್ ನೆಕ್ಸ್ಟ್ ನಾವು ತಂಬಿಟ್ಟು ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಂಡ್ವಿ, ಯಾಕಂದರೆ ಬೆಳಗ್ಗೆನೇ ದೀಪ ಆಯಿತು ಅಂದ್ಬಿಟ್ಟು. ಆಮೇಲೆ ನನ್ನ ಕಸಿನ್ಸ್ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನನಗೆ ಹುಷಾರಿಲ್ದಿರೋ ಕಾರಣ ನನ್ನ ವಾಯ್ಸ್ ಚೇಂಜ್ ಆಗಿದೆ. ಆ್ಯಂಡ್ ಆಲ್ಸೋ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಸ್ವಲ್ಪ ವಾಯ್ಸ್ ವೇರಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೂವು ಕಟ್ತಾ ಇದ್ದಾರೆ ನೋಡಿ ಗೈಸ್. ಇವಳು ನನ್ನ ತಂಗಿ, ನಮ್ಮ ಅಕ್ಕ, ನನ್ನ ಪುಟ್ಟಂಗಿ ತಮ್ಮ. ಇವನು ಬಾಧೆ ಬೀಳ್ತಾ ಇದ್ದಾರೆ. ತಂಬಿಟ್ ಹೂವೆಲ್ಲ ಕಟ್ಟೋ ಪಲ್ಲಕ್ಕಿ ಬರೋ ಟೈಮ್ ಆಗಿತ್ತು. ಪಲ್ಲಕ್ಕಿಗಳು ಬರೋ ಅಷ್ಟರಲ್ಲಿ ನಾವು ಪೂಜೆ ಸಾಮಾನು ರೆಡಿ ಮಾಡಿಟ್ಕೊಂಡಿದ್ರಿ ಪೂಜೆ ಮಾಡ್ಸೋಕ್ಕೆ. ರಾಮನಿಗೆ ಮತ್ತು ಬೀರೇಶ್ವರ ಸ್ವಾಮಿಗೆ ಮಾತ್ರ ಬೆಲ್ಲದ ಆರತಿ ಮಾಡಬೇಕಿತ್ತು, ಅದನ್ನು ಮಾಡಿ ಮುಗಿಸಿದ್ರಿ. ಆ್ಯಂಡ್ ನಿಮಗೋಸ್ಕರ ಗಾಯ್ಸ್ ನಾನು ಎಲ್ಲ ದೇವ್ರನ್ನೂ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಎಲ್ಲ ಆದಮೇಲೆ ನಾವು ಹೋಗಿ ಮಲ್ಕೊಂಡ್ರಿ, ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ನಾವು ತಂಬಿಟ್ಟಿನ ಆರತಿ ಮಾಡಬೇಕಿತ್ತು. ಸೊ ನಾವು ಬೇಗ ಹೋಗಿ ಮಾರಮ್ಮನಿಗೆ, ಅಣ್ಣಮ್ಮನಿಗೆ ಹಾಗೂ ಮುನೇಶ್ವರನಿಗೆ ಮತ್ತು ಕಾಟೇರಮ್ಮಗೆ ಆರತಿ ಬೆಳಗಿದ್ರಿ. ಅಲ್ಲಿ 3 ದೇವ್ರು ಇಟ್ಟಿದ್ರು, ಮತ್ತು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೋಗಿ ಮತ್ತೆ ಆರತಿ ಬೆಳಗಬೇಕಿತ್ತು. ಅದನ್ನು ನಮ್ಮಮ್ಮ ಮಾಡಿದ್ರು. ಮತ್ತು ಕೋಳಿ ಕಟ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ರಿ. ಕೋಳಿ ಕಟ್ ಮಾಡೋದೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ. ನಮ್ಮ ದೊಡ್ಡಮ್ಮ ಮನೇಲೆಲ್ಲ ಅಡುಗೆ ಪ್ರಿಪೇರ್ ಮಾಡಿದ್ರು. ನಮ್ಮ ಬಾಬಾ ಅಡುಗೆ ಮಾಡ್ತಾ ಇದ್ದಾರೆ. ಫೈನಲಿ ಮಧ್ಯಾಹ್ನ ನಾವು ಊಟ ಮಾಡಿದ್ರಿ. ಆ್ಯಂಡ್ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ರಿ. ಮತ್ತು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಮ್ಮ ಮನೆಗೆ ಬಂದು ನಮ್ಮ ಫ್ಯಾಮಿಲಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ಆವತ್ತೇ ಮದರ್ಸ್ ಡೇ ಆಗಿರೋದ್ರಿಂದ ನಾವು ನಮ್ಮ ಫ್ಯಾಮಿಲಿಯಲ್ಲಿರೋ ಮದರ್ಸ್ಗೆ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿಸಿದ್ರಿ. ಆ್ಯಂಡ್ ತುಂಬ ಕ್ಯೂಟಾಗಿತ್ತು. ಎಲ್ಲರೂ ಒಟ್ಟಿಗೆ ಒಂದೇ ದಿವಸ, ಅದು ಊರಹಬ್ಬದ ದಿವಸ ಎಲ್ಲ ಬಂದಿದ್ರಲ್ಲ, ತುಂಬ ಚೆನ್ನಾಗಿತ್ತು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರಿ. ಆ್ಯಂಡ್ ಇಟ್ ವಾಸ್ ಸೋ ನೈಸ್. ಮತ್ತು ಊಟ ಎಲ್ಲ ಆದಮೇಲೆ ಎಲ್ಲ ರಿಲೇಟಿವ್ಸ್ ಸ್ವಲ್ಪ ಜನ ಹೋಗಿಬಿಟ್ರು. ಮತ್ತು ನಾನು, ನಮ್ಮ ಅಕ್ಕ, ನನ್ನ ತಂಗಿ ಮತ್ತು ನಮ್ಮ ದೊಡ್ಡಕ್ಕ, ನಮ್ಮಪ್ಪ ಜಾತ್ರೆಗೆ ಹೋದ್ರಿ. ಅಲ್ಲಿ ನೋಡಿದ್ರೆ ಏನೂ ಇರಲಿಲ್ಲ. ಆಮೇಲೆ ವಾಪಸ್ ಬಂದುಬಿಟ್ರಿ ಬರೀ ಬಡ್ಡುಗೆ ಪೇಂಟಿಂಗ್ಸ್ ತೊಗೊಂಡು. ಸೊ ಇದಾಗಿತ್ತು ಊರಹಬ್ಬದ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.